ಓಂ ಶ್ರೀ ಗುರುಭ್ಯೋ ನಮಃ. ಮನೆಯಲ್ಲಿ ಹಣಕಾಸಿನ ಪರಿಸ್ಥಿತಿ ತೀರಾ ಹದಗೆಟ್ಟಿದ್ದು ಜೀವನ ನಿರ್ವಹಣೆಗೆ ವಿಪರೀತ ಕಷ್ಟವನ್ನು ಅನುಭವಿಸುತ್ತಿದ್ದರೆ ಈ ತಿಳಿಸುವ ಈ ತಂತ್ರವನ್ನು ಮಾಡಿದ್ದಲ್ಲಿ ಆರ್ಥಿಕ ಪರಿಸ್ಥಿತಿಯು ಸುಧಾರಣೆಯಾಗುವುದು. ಒಂದು ಶುಭ ದಿನ ತಾರಾಬಲ ಚಂದ್ರಬಲ ನೋಡಿಕೊಂಡು ಪೂಜೆಯನ್ನು ಪ್ರಾರಂಭ ಮಾಡಿ. ಈ ಸರಳ ಪರಿಹಾರ ಮಾಡಿಕೊಳ್ಳಿ. ಮೊದಲು ಶುದ್ಧ ತುಪ್ಪದ ದೀಪವನ್ನು ಹಚ್ಚಿ ವಿಘ್ನೇಶ್ವರನ ಆರಾಧನೆಯನ್ನು ಮಾಡಿ 21 ಗರಿಕೆಯಿಂದ ಓಂ ಗಂ ಗಣಪತಯೇ ನಮಃ ಎಂಬ ಮಂತ್ರವನ್ನು ಹೇಳುತ್ತಾ ಗರಿಕೆಯೊಂದಿಗೆ ಕೆಂಪು ಹೂಗಳನ್ನು ಸಮರ್ಪಿಸಿ ಸಂಕಲ್ಪ ಮತ್ತು ಪ್ರಾರ್ಥನೆಯೊಂದಿಗೆ ಧೂಪ ದೀಪದಿಂದ ಆರಾಧನೆಯನ್ನು ಮಾಡಿ ನೈವೇದ್ಯವನ್ನು ಮಾಡಿ. ನಂತರ ಕುಲದೇವರ ಆರಾಧನೆಯನ್ನು ಮಾಡುತ್ತಾ ಕುಲದೇವರಿಗೆ 108 ನಾಮಾವಳಿಗಳಿಂದ ಹಳದಿ ಹೂಗಳನ್ನು ಸಮರ್ಪಿಸಿ ಧೂಪ ದೀಪದೊಂದಿಗೆ ಆರಾಧನೆ ಮಾಡಿ ಸಂಕಲ್ಪ ಮತ್ತು ಪ್ರಾರ್ಥನೆಯಿಂದ ನೈವೇದ್ಯ ಮಾಡಿ. ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಎಂಬ ಮಂತ್ರವನ್ನು 108 ಬಾರಿ ಪ್ರತಿನಿತ್ಯ ಜಪಿಸಿ. ಈ ಪೂಜಾ ಜಪಾದಿಗಳನ್ನು ಪ್ರತಿನಿತ್ಯ ಸೂರ್ಯೋದಯದೊಳಗಾಗಿ ಮಾಡಿ ಮುಗಿಸಿ. ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ಮನೆಯಲ್ಲಿ ದೇವರಿಗೆ ತುಪ್ಪದ ದೀಪವನ್ನು ಬೆಳಗಿಸಿ. ನಂತರ ತಾಮ್ರದ ದೀಪದಲ್ಲಿ ನಾಟಿ ಹಸುವಿನ ಶುದ್ಧ ತುಪ್ಪವನ್ನು ಹಾಕಿ ದೀಪದ ಬತ್ತಿಯನ್ನು ಶುದ್ಧ ತುಪ್ಪಕ್ಕೆ ಸಿಂಧೂರ ಹಾಕಿ ಚೆನ್ನಾಗಿ ಕಲಸಿ. ಕಲಸಿದ ಬಟ್ಟಲಿನಲ್ಲಿ ನೆನೆಸಿದ ಬತ್ತಿಯನ್ನು ತಾಮ್ರದ ದೀಪದಲ್ಲಿ ಇಟ್ಟು ಮನೆಯ ಈಶಾನ್ಯ ದಿಕ್ಕಿನಲ್ಲಿ ಸೂರ್ಯ ಅಸ್ತವಾಗುವ ಸಮಯದಲ್ಲಿ ತಾಮ್ರದ ದೀಪಕ್ಕೆ ಅರಿಶಿಣ ಕುಂಕುಮ ಹಚ್ಚಿ ಹೂಗಳಿಂದ ಅಲಂಕರಿಸಿ ಧೂಪ ದೀಪದೊಂದಿಗೆ ಆರಾಧನೆ ಮಾಡಿ ಸಂಕಲ್ಪ ಮತ್ತು ಪ್ರಾರ್ಥನೆಯೊಂದಿಗೆ ದೀಪ ಬೆಳಗಿಸಿ. ಇದೇ ರೀತಿಯಾಗಿ ನಿರಂತರ ಸಂಜೆಯ ಸಮಯದಲ್ಲಿ 21 ದಿನಗಳ ಕಾಲ ನಿರಂತರ ದೀಪವನ್ನು ಬೆಳಗಿಸಿ. ಅದಾವ ಕಾರಣದಿಂದ ಆದರೂ ಸರಿಯೇ ಲಕ್ಷ್ಮಿ ಬಂಧನವಾಗಿದ್ದರೆ, ಮುನಿಸಿಕೊಂಡಿದ್ದರೆ, ನಿಮ್ಮ ಮನೆಗೆ ಬಾರದಂತೆ ತಡೆಯೊಡ್ಡಿದ್ದರೆ ಈ ತಿಳಿಸಿದ ಈ ತಂತ್ರ ಪ್ರಯೋಗದಿಂದ ಮಹಾಲಕ್ಷ್ಮಿಯು ಸ್ಥಿರವಾಗಿ ನೆಲೆಸುವಳು. ದೀಪಾರಾಧನೆಯನ್ನು ನಿರಂತರವಾಗಿ ಮಾಡುತ್ತಾ ಬಂದರೆ ದೇವಿಯ ಅನುಗ್ರಹವಾಗಿ ಹಣದ ಸಮಸ್ಯೆ ನೀಗುವುದು. ಈ ಪೂಜಾ ವಿಧಿವಿಧಾನಗಳನ್ನು ಭಕ್ತಿಯಿಂದ, ನಂಬಿಕೆಯಿಂದ, ಶ್ರದ್ಧೆಯಿಂದ ಮಾಡಿದರೆ ಪ್ರತಿಫಲ ಖಂಡಿತವಾಗಿಯೂ ಪಡೆಯುವಿರಿ. 21 ದಿನಗಳ ನಂತರ ಪೂಜೆ ಎಲ್ಲ ಮುಗಿದ ಮೇಲೆ ಕುಲದೇವರಿಗೆ ಯಥೋಚಿತವಾಗಿ ಸೇವೆಯನ್ನು ಮಾಡಿ ಅಭಿಷೇಕವನ್ನು ಮಾಡಿಸಿಕೊಂಡು ಬನ್ನಿ. ಪೂಜಾ ವಿಧಾನದಿಂದ ಲಕ್ಷ್ಮೀ ದೇವಿಯ ಅನುಗ್ರಹವಾಗಿ ಹಣಕಾಸಿನ ತೊಂದರೆಯು ನೀಗುತ್ತದೆ. ಸರ್ವೇ ಜನೋ ಸುಖಿನೋ ಭವಂತು.